ಫ್ರೆಂಡ್ಸ್ ನನ್ನ ಹತ್ರ ಕೇಳಿದ್ದೀರಾ ಹಲಸಿನ ಹಣ್ಣಿನ ಪೆರಟಿ ಅಂದ್ರೆ ಏನು ಅಂತ ತೋರಿಸ್ತೇನೆ ನೋಡಿ. ಇದೇ ನೋಡಿ ಹಲಸಿನ ಹಣ್ಣಿನ ಪೆರಟಿ. ಇದೀಗ ಫ್ರೆಶ್ ಆಗಿ ಬಿಸಿ ಬಿಸಿಯಾಗಿದೆ. ಇದು ಹೀಗೆ ತಿನ್ಲಿಕ್ಕೆ ಟೇಸ್ಟಿ ಆಗಿರ್ತದೆ, ಚಾಕ್ಲೇಟ್ ತರ. ಸೂಪರ್. ಇದರಿಂದ ಬೇರೆ ಬೇರೆ ಫುಡ್ ಐಟಮ್ಸ್ ಅನ್ನು ನಾವು ಮಾಡ್ಬೋದು ತಿಂಡಿಯನ್ನ. ಅದು ಯಾವ್ದಂತ ಅಮ್ಮ ಹೇಳ್ತಾರೆ. ಏನೆಲ್ಲ ಮಾಡ್ಲಿಕ್ಕೆ ಆಗ್ತದೆ ಅಮ್ಮ? ಇದರಿಂದ ಪೆರಟಿಯಿಂದ ನಾವು ತಿಳಿದ ಮಟ್ಟಿಗೆ ಪಾಯಸ, ಆಮೇಲೆ ಮುಲ್ಕ ಅಂದ್ರೆ ಸುಟ್ಟ ಅಂತ ಹೇಳ್ತೇವೆ ನಾವು, ಮತ್ತೆ ಮುಖ್ಯವಾಗಿ ಪಾಯಸ ಕೊಟ್ಟಿಗೆ ಮಾಡ್ಲಿಕ್ಕೆ ಆಗ್ತದೆ. ಅದೇ ಟೇಸ್ಟ್, ಹಲಸಿನ ಟೇಸ್ಟೇ ಇರ್ತದೆ, ಎಂತ ವ್ಯತ್ಯಾಸ ಇರುವುದಿಲ್ಲ. ಇದಕ್ಕೆ ನಾವು ಕಾಯಿಸುವ ಮಾತ್ರ ಬೆಲ್ಲ ಹಾಕ್ತೇವೆ ಸ್ವಲ್ಪ, ಇಲ್ಲದಿದ್ರೆ ಉಳಿಯುವುದಿಲ್ಲ ಅದು ತುಂಬಾ ಸಮಯಕ್ಕೆ. ಪುನಃ ಕಾಯಿಸಿ 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 ಹಲಸಿನ ಹಣ್ಣನ್ನ ಈ ತರ ಮಾಡೋದು. ಹೌದು, ಅದು ತುಂಬಾ ಶ್ರಮ ಉಂಟು ಅದಕ್ಕೆ. ಬಿಸಿಲು ಆಗ ಬೆಂಕಿ ಒಲೆ ಅಲ್ವಾ, ಬಿಸಿ ಎಷ್ಟು ಒಂದು 2 ವರ್ಷ ಇಟ್ಟರೆ ಎಂತ ಹಾಳೇ ಆಗುದಿಲ್ಲ ಅದು.